ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ನಮಸ್ಕಾರ, ನಾನು ರಾಹುಲ್ ಕುಮಾರ್ ಬಾಲ್ದೊಡ್ಡಿ, ತೋಟಗಾರಿಕೆ ನಿರ್ದೇಶಕರು, ಬಿಜಾಪುರ. ಪ್ರತಿ ವರ್ಷದಂತೆ ಸಿದ್ದೇಶ್ವರ ಸ್ವಾಮೀಜಿಯವರ ನೆನಪಿಗಾಗಿ ಸಂಕ್ರಮಣದಲ್ಲಿ ನಾವು 13, 14, 15 3 ದಿವಸ ಈ ವರ್ಷ ಕೂಡ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವಿಶೇಷತೆ ಏನಂತಂತಂದರೆ, ನಾವು ಭೌಗೋಳಿಕ ಮಾನ್ಯತೆ ಪಡೆದ ಲಿಂಬು ನಾವು ಜನರಿಗೆ ಜಾಗೃತಿ ಮೂಡಿಸಬೇಕನ್ನೋ ಸಲುವಾಗಿ ನಾವು ಲಿಂಬು ಹೌಜಿಯಲ್ಲಿ ಲಿಂಬು ಒಂದು ಸ್ಟ್ರಕ್ಚರ್ ಮಾಡಿದ್ದೀವಿ. ಮತ್ತು ಸಾಲನ್ಮರ ತಿಮ್ಮಕ್ಕ ಅವರ ನೆನಪಿಗಾಗಿ ಅವರು ಒಂದು ಚಿತ್ರ ಇದು ಮಾಡ್ಕೊಂಡಿರ್ತೀವಿ. ಅದೇ ರೀತಿ ರೈತರು ಬೆಳೆದಂಥ ಈರುಳ್ಳಿಯಿಂದ ನಾವು ಒಂದು ಫಾರ್ಮ್ ಹೌಸ್ ಅತಿಯಾಗಿ ರೈತರು ಬದುಕ್ತಾ ಇರಲಿ ಅಂತಂದು ಇರಬೇಕನ್ನೋ ಸಲುವಾಗಿ ಅದು ಒಂದು ಮಾಡಿದ್ದೀವಿ. ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರ ಮೂರ್ತಿ ಸ್ವಾಮಿ ವಿವೇಕಾನಂದರವರ ಶ್ರೀಧಾನ್ಯದಲ್ಲಿ ಇದು ಮಾಡ್ಕೊಂಡಿರ್ತೀವಿ. ಅದೇ ರೀತಿ ವೆಜಿಟೇಬಲ್ ಕಾರ್ವಿಂಗು ಮತ್ತು ಬೋನ್ಸಾಯಿಗಳು ಮತ್ತು ಜೇನು ಹುಳ, ರೈತರಿಗಾಗಿ ನಾವು ಜೇನು ಹುಳ ಮಾಡೋದರಿಂದ ನಾವು ಇಳುವರಿ ಹೆಚ್ಚು ಪಡೆಯಬಹುದು, ಅದರಿಂದ ರೈತರು ಲಾಭ ಮಾಡ್ಕೋಬೋದು ಅಂದ್ಕೊಂಡು ಅದೊಂದು ಅರಿವು ಮೂಡಿಸೋಕ್ಕೆ ಜೇನು ಸಾಕಾಣಿಕೆ ಒಂದು ಡೆಮೋ ಪ್ಲಾಟ್ ಮಾಡಿದ್ದೀವಿ. ಸ್ಕೂಲ್ ಹುಡುಗರಿಗೆ ಸಲುವಾಗಿ ಕೈ ತೋಟ ಮತ್ತು ದ್ರಾಕ್ಷಿ ತೋಟ ಮಾಡ್ಕೊಂಡಿದ್ದೀವಿ. ಅದಕ್ಕೆ 3 ದಿವಸದಲ್ಲಿ ಎಲ್ಲ ಸಾರ್ವಜನಿಕರು ಮತ್ತು ರೈತರು ಬಂದು ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ಕೊಂಡು ರೈತರು ಬೆಳೆದಂಥ ಹಣ್ಣು ತರಕಾರಿ ಬೆಳೆಗಳನ್ನು ಎಲ್ಲ ಎಕ್ಸಿಬಿಟ್ಸ್ ಇನ್ನೊಬ್ಬರು ರೈತರು ನೋಡ್ಕೊಂಡು ಅದೇ ರೀತಿ ಮಾದರಿಗೆ ಅವ್ರು ಬೆಳೀಬೇಕು ಅಂದ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ, ನಾನು ಎಲ್ಲ ರೈತರು ಮತ್ತು ಬಾಂಧವರಲ್ಲಿ ಮತ್ತು ಸಾರ್ವಜನಿಕರು ಬಂದು ಕೇಳ್ಕೋದೇನು 3 ದಿವಸ ಬಂದು ಅವರ ಉಪಯೋಗಕ್ಕೆ ಹೋಗ್ಬೇಕಂತ ಹೇಳ್ತೀನಿ. ಈಗ ಎಷ್ಟು ದಿನ ಇದೆ ಸರ್ ಇದು? ಇವತ್ತಿನಿಂದ ಪ್ರಾರಂಭ 13, 14, 15 3 ದಿವಸ ಇದೆ. 15ನೇ ತಾರೀಕು 10 ಗಂಟೆವರೆಗೂ. ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರದರ್ಶನ ಬಗ್ಗೆ ಪ್ರಚಾರ ಆಗಿದೆ ಸರ್ ಈಗಾಗಲೇ. ಈಗಾಗಲೇ ನಾವು ಸುಮಾರು ಒಂದು 8-10 ದಿವಸ ಹಿಂದೇನು ಪೇಪರಲ್ಲಿ ಪತ್ರಿಕೆ ಪ್ರಕಟಣೆ ಕೊಟ್ಟಿವಿ. ಮತ್ತು ಸ್ಪೀಕರ್ ಮುಖಾಂತರ ಮತ್ತು ಈ ಕಸ ಅದನ್ನು ಇದು ಮಾಡ್ತಾರಲ್ಲ ಅದ್ರ ಮುಖಾಂತರ ಮನೆ ಹಾಡಿನ ಅದ್ರ ಸ್ಪೀಕರ್ ಮುಖಾಂತರ ಎಲ್ಲ ಬಿಜಾಪುರ ಜಿಲ್ಲೆ ರೈತರಿಗೆ ಮತ್ತು ಸಾರ್ವಜನಿಕ ಎಲ್ಲರಿಗೂ ಪ್ರಚಾರ ಕೊಟ್ಟು. ತಮ್ಮ ಹೆಸರು? ರಾಹುಲ್ ಕುಮಾರ್ ಬಾಲ್ದೊಡ್ಡಿ, ತೋಟಗಾರಿಕೆ ಅಧಿಕಾರಿ, ಜಂಟಿ ನಿರ್ದೇಶಕರು, ತೋಟಗಾರಿಕೆ ಅಲ್ಲ. ನಾನು ಆಚರಣೆ ಮಾಡ್ಕೊತ ಇಲಾಖೆಯವರು ನಡೆಸ್ಕೊಂಡು ಬರ್ತಾರೆ. ಆದರೆ ನಾನು ಒಬ್ಬ ಹಾಪ್ಕಾಮ್ಸದ ಡೈರೆಕ್ಟ್ರ. ಆ ನಿಮಿತ್ತವಾಗಿ ಈ ಸಭೆ ಇದು ಪ್ರದರ್ಶನವನ್ನು ಹಾಪ್ಕಾಮ್ಸ ಜಿಲ್ಲಾ ಹಾರ್ಟಿಕಲ್ಚರ್, ತಾಲೂಕು ಹಾರ್ಟಿಕಲ್ಚರ್ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡಿ ಇದೊಂದು ಕಾರ್ಯಕ್ರಮ ಮಾಡ್ತಾರೆ. ಆ ದೃಷ್ಟಿಯಿಂದ ಪ್ರತಿ ವರ್ಷ ಸುತ್ತಿನ ರೈತರು ಪ್ರದರ್ಶನದೊಳಗೆ ರೈತರು ಬೆಳೆದಂಥ ಹಣ್ಣು ಹಂಪಲ ಮತ್ತು ಹೂಗಳನ್ನು ಕಾಯಿಗಳನ್ನು ನೋಡಿ ಅವರು ಬೆಳಿಬೇಕನ್ನುವಂಥ ಆಸಕ್ತಿಯಿಂದ ಈ ಒಂದು ಪ್ರದರ್ಶನವನ್ನು ನಾವು ಜರುಗಿಸುತ್ತಾ ಬಂದಿವಿ. ಇದನ್ನು ನೋಡಿ ಎಷ್ಟೋ ರೈತರು, ಸುತ್ತಿನ ಜಿಲ್ಲೆಯ ಎಲ್ಲ ರೈತರು, ಬೇರೆ ಮಹಾರಾಷ್ಟ್ರ ರೈತರು, ಬಾಲ್ಕೋಟಿ ಜಿಲ್ಲೆಯವರು ಎಲ್ಲರೂ ಇದನ್ನು ನೋಡಿ ಬೆಳೆದು ಇವತ್ತು ನಾವು ರೈತರಿಗೆ ತೋರಿಸುವಂಗ ಒಂದು ಆಸಕ್ತಿ ಹುಟ್ಟುವಂಗ ಮಾಡ್ತಾರೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತನಿಗೆ ಅಧಿಕಾರಿಗಳು ಪ್ರೋತ್ಸಾಹ ಕೊಟ್ಟು ಇದನ್ನು ಮಾಡ್ಲಿಕ್ಕೆ ಕೊಡ್ಬೇಕಂತ ಹೇಳ್ತಿಸಂದ್ರೆ, ಮತ್ತು ಇವತ್ತು ರೈತರು ಯಾವುದೇ ಹಣ್ಣು ಹಂಪಲುಗಳನ್ನು ಡೈರೆಕ್ಟಾಗಿ ಮಾಡಿದ್ರೆ ಲಾಭ ಅನಿಸೋದಲ್ಲ, ಬೈ ಪ್ರೊಡಕ್ಟ್ ಮಾಡಬೇಕು. ಅಂದರೆ ಉತ್ಪನ್ನ ಹೆಚ್ಚಾಗ್ತದ, ರೈತರಿಗೆ ಮಾಡಿದಂಥ ಖರ್ಚನ್ನು ಉಪಯೋಗ ಬರಬೇಡಿಸ್ಲಿಕ್ಕೆ ಸಾಧ್ಯತೆ ಐತಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ರೈತ ಬಾಂಧವರು ಇನ್ನು ಮೇಲೆ ಇದನ್ನೆಲ್ಲ ನೋಡಿ ಬೈ ಪ್ರೊಡಕ್ಟ್ ಮಾಡಿ ಉತ್ಪನ್ನ ತೆಗೆದುಕೊಂಡು ಜೀವಿಸಬೇಕನ್ನುವಂಥ ಇಚ್ಛಾದಿಂದ ಹೇಳಿ ಬಯಸ್ತೇನೆ. ನಾನು SP ಬಿರಾದಾರ ಡೈರೆಕ್ಟ್ರ್, ಊರು ಕಡ್ಲೆವಾಡ, ರೈತನಾಗಿ ಇದ್ದೀನಿ ಮತ್ತು ಅಧಿಕಾರಿಗಳಿದ್ದೆ. ರಿಟೈರ್ಡ್ ಆಗಿನಿ. ರಿಟೈರ್ಡ್ ಆದ ನಂತರ ಈ ಒಂದು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಆಸಕ್ತಿಯಿಂದ ನಾವು ಇನ್ನಿತರ ಬೆಳೆಗಳನ್ನು ಬೆಳಿಲಕ್ಕೆ ಹತ್ತೀವಿ. ಈ ಲಿಂಬಿನೂ ಬೆಳೆದೀವಿ, ದಾಳಿಂಬರು ಬೆಳೆದೀವಿ, ಬಾಳೆ ಬೆಳೆದೀವಿ, ಇನ್ನೂ ಬೆಳೆಯಕ್ಕೆ ಹತ್ತೀವಿ. ರೈತರಲ್ಲಿ ಜಾಗೃತಿ ಮೂಡಿಸ್ಬೇಕಾದ ಅಧಿಕಾರಿಗಳು
ಆಸಕ್ತಿಯಿಂದ ಅವರನ್ನು ಸಂಪರ್ಕ ಮಾಡಿ ಪ್ರೋತ್ಸಾಹ ಕೊಡಬೇಕು, ಹುರುಪು ಹಾಕಬೇಕು, ಅವರಲ್ಲಿ ಆದಂಥ ತೊಂದರೆಗಳನ್ನು ನೀಗಿಸುವಂಥ ಕೆಲಸಗಳನ್ನು ಅಧಿಕಾರಿಗಳು ಮಾಡಬೇಕು ಅನ್ನೋಂಥ ರೀತಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಾರ್ಟಿಕಲ್ಚರ್. ಸೂತ್ರಧಾರಿ ಶಿವಮೇಲ ಶಿವಾಡಿಸಿದಂಗಡಬೇಕು, ನಾವೆಲ್ಲ ಶಿವಾಡಿಸಿದಂಗಡಬೇಕು, ನಾವೆಲ್ಲ. ಇದಕ್ಕೆ ಇದ್ದನು ಹಲ್ಲಿನ ಸಟ್ಟ, ಬೇಕು, ನಾವೆಲ್ಲ ಶಿವಾಡಿಸಿದಂಗಡಬೇಕು, ನಾವೆಲ್ಲ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ, ಪಾತ್ರಧಾರಿ ನಾವೆಲ್ಲ. ಒಂದು ನಿಂತು ಅಲ್ಲ ಸೇಬುಕಾಯಿ ಅಲ್ಲೇ ಇದು ನಾಕ ಮಾಡಿ ಬರ್ರಿ ಬರ್ತೀಗ ಎದ್ರಿಗ हमको शरण में हम सदाचारी बने, हे प्रभु आनंद दाता ज्ञान हमको दीजिए, ज्ञान हमको दीजिए. ಒಂದು ಏರ್ಫೋನ್ ಉಚಿತವಾಗಿ ಪಡೆಯಿರಿ. ಫ್ರೀ 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 100 ರೂಪಾಯಿ. ಫೋನ್ ಟೆಂಪರ್ಲೆಸ್ ಹಾಕಿಸಿ ಒಂದು ಏರ್ಫೋನ್ ಉಚಿತವಾಗಿ ಪಡೆಯಿರಿ. 100 ರೂಪಾಯಿ. ಫೋನ್ ಟೆಂಪರ್ಲೆಸ್ ಹಾಕಿಸಿ ಏರ್ಫೋನ್ ಓ ಕಕ್ಕ ಸ್ವಲ್ಪ ಮುಂದೆ ಅಕ್ಕಿ ತಿನ್ನವ ಅಕ್ಕಿಯಾದ, ರಾಗಿ ತಿನ್ನವ ಗಟ್ಟಿಯಾದ. ಸಿರಿಧಾನ್ಯ ಟೇಸ್ಟ್ ಇದು, ರಾಗಿಯಿಂದ ಮಾಡ್ರಿ ಸರ್. 100 ರೂಪಾಯಿ 3 ಪ್ಯಾಕೆಟ್ ರೀ. 103 ಪ್ಯಾಕೆಟ್ಸ್ ಬರುತ್ತಾ, ಒಂದು ವರ್ಷ ಬೇಕಾದ್ರೆ ಇರ್ಬೋದು, ಹಾಳಾಗಲ್ಲ. ಹಪ್ಪಳ ಸಂಡಿಗೆ ಎಲ್ಲ ಇಡ್ತಿರಲ್ಲ, ಹಂಗೆ ಹಿಡ್ಕೊಂಡು ತಿನ್ಬೋದು. ಹಾಂ ತಗೋರಿ ಸರ್, ರಾಗಿ ತಗೋರಿ. ಜೀವ ಹುಟ್ಟಿದ ತಿನ್ನೋಕ್ರಿ, ಜಿಪ್ಪುಣತನ ಮಾಡಬಾರ್ದು.
ಅಕ್ಕಿ ತಿನ್ನೋ ಅಕ್ಕಿ ಹಾಕರಂತ ರಾಗಿ ತಿನ್ನೋ ಗಟ್ಟಿ ಹಾಕರ ಬರೀ ಮಿರ್ಚಿ ಗಿಲಿ ಪಾಪಡೆ ಇಲ್ಲ 100 ರೂಪಾಯಿ 3 ಪ್ಯಾಕೆಟ್ ರಾಗಿ ಪಾಪಡೆ ಹಣ 30 ದಿನ ಬರ್ತೈತಿ ನೀವು ಜಾಸ್ತಿ ಗೊತ್ತಿರ್ಕಂತೀರಿ ಗ್ಯಾಸ್ ಆನ್ ಮಾಡೋದು ಜಾಸ್ತಿ ಗೊತ್ತಿರ್ಕಂತೀರ ಸ್ನಾನ ಮಾಡ್ತಾರೆ ತಲೆಗೆ ಲೇಡೀಸ್ ಆಗಲಿ ಮಕ್ಕಳಲ್ಲಿ ತಗೊಳ್ಳಿ ಮಿಕ್ಸ್ ಮಾಡಿ ಎಲ್ಲ ಲಿಕ್ವಿಡ್ ಡ್ರೈ ಇದು ಬಟ್ಟೆ ಇಲ್ಲ ಮೇಡಮ್ ಮೈಕ್ರೋ ಫೈಬರ್ 2 ವರ್ಷ ಡ್ಯೂರಬಿಲಿಟಿ ಉಚಿತವಾಗಿ ಪಡೆಯಿರಿ ಫ್ರೀ 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 100 ರೂಪಾಯಿ ಫೋನ್ ಟೆಂಪರ್ಲೆಸ್ ಹಾಕಿಸಿ ಒಂದು ಇಯರ್ಫೋನ್ ಉಚಿತವಾಗಿ ಪಡೆಯಿರಿ ಫ್ರೀ 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 100 ರೂಪಾಯಿ ಫೋನ್ ಟೆಂಪರ್ಲೆಸ್ ಹಾಕಿಸಿ ಒಂದು ಇಯರ್ಫೋನ್ ಉಚಿತವಾಗಿ ಪಡೆಯಿರಿ ಫ್ರೀ 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 100 ರೂಪಾಯಿ ಫೋನ್ ಟೆಂಪರ್ಲೆಸ್ ಹಾಕಿಸಿ ಒಂದು ಇಯರ್ಫೋನ್ ಉಚಿತವಾಗಿ ಪಡೆಯಿರಿ ಫ್ರೀ 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 100 ರೂಪಾಯಿ ಉಚಿತವಾಗಿ ಪಡೆಯಿರಿ ಫ್ರೀ 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 100 ರೂಪಾಯಿ ಹಾಕಿಸಿ ಒಂದು ಇಯರ್ಫೋನ್ ಉಚಿತವಾಗಿ ಪಡೆಯಿರಿ ಫ್ರೀ ಫೋನ್ ಟೆಂಪರ್ಲೆಸ್ ಹಾಕಿಸಿ ಒಂದು ಇಯರ್ಫೋನ್ ಉಚಿತವಾಗಿ ಪಡೆಯಿರಿ ಪಾಟೀಲ್ ಅವರು ಸಹ ಧ್ವನಿಗೂಡಿಸ್ತಾ ಇದ್ದಾರೆ. ಈರುವರ ಗಾಯನವನ್ನು ತಾವು ಸವಿಬೇಕೆಂದು ತಮ್ಮನ್ನು ಕೇಳ್ಕೊತಾ ಇದ್ದೀವಿ. ಲೇಬರ್ಸ್ ಪವರ್ ಕಾರ್ಡ್ ಅಂತ ಲೋಕಲ್ ವಿಜಾಪುರ ಸರ್ ಹಾಂ ದರ್ಶನ ಸರ್ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕಾರೆ ಅಡ್ವರ್ಟೈಸ್ ಅದು ಇದ್ರ ಮ್ಯಾಗ ರೀ ಇಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕಾರೆ ಇರ್ತೈತೆ ನಾವು ನಿಮ್ದು ಎದ್ರದ್ದು ಅಡ್ವರ್ಟೈಸ್ಮೆಂಟ್ ಅದ್ರಿ ಅಲ್ಲ ಯಾವುದನ್ನ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇಂಥ ವಿಷಯ ಇರ್ತದೆ ಎಷ್ಟು ನಿಮಿಷ ಆಗ್ತದೆ ಅದ್ರ ಮ್ಯಾಗ ಅಲ್ಲ ಎಷ್ಟು ಅಂದಾಜು ನಿಮ್ಮ ಮ್ಯಾಕ್ಸಿಮಮ್ ಇರುತ್ತೆ 10-15 ಮಿನಿಟ್ 20 ಮಿನಿಟ್ ತನಕ ಅಂದ್ರೆ ಒಂದು 2000 ರೂಪಾಯಿ ತನಕ